ಶಾಸಕರ ಅಮಾನತು ವಿಚಾರದ ಬಗ್ಗೆ ನಮ್ಮ ಲಾ ಮಿನಿಸ್ಟರ್ ಹತ್ರ ಮತ್ತು ಸ್ಪೀಕರ್ ಹತ್ರ ಮಾತಾಡಿದಿರಿ. ಇದು ಅಸಂವಿಧಾನಿಕ. ಆ ಅಧಿವೇಶನಕ್ಕಷ್ಟೇ ಮಾಡೋವಂಥದ್ದು. ಅಧಿವೇಶನದಲ್ಲಾದಂಥ ಗಲಾಟೆ ಅಧಿವೇಶನದೊಳಗಡೆ ಕ್ರಮ ತೆಗೆದುಕೊಳ್ಬೇಕು. ಅಧಿವೇಶನದ ಹೊರಗಡೆ ನಿಮಗೆ TADA ಕೊಡಲ್ಲ, ನಿಮಗೆ ಕಮಿಟಿ ಭಾಗವಹಿಸಲ್ಲ, ಇದೆಲ್ಲ ಹೇಳುವಂಥದ್ದು ಪ್ರಜಾಪ್ರಭುತ್ವದ ವಿರೋಧಿ ನೆಲೆ. ಅದರಿಂದ ನಾವು ಹೇಳಿದ್ದೀವಿ, ಅಧಿವೇಶನದೊಳಗಡೆ ಏನಾದರೂ ನಮ್ಮ ಕಡೆಯಿಂದ ಲೋಪ ಆಗಿದ್ದರೆ ಅದನ್ನು ನಾವು ಒಪ್ಕೊಳ್ಳೋಕ್ಕೆ ಸಿದ್ಧ ಇದ್ದೀವಿ. ಯಾಕೆಂದರೆ ನಾವೇನು ಹೊಸ್ದಾಗೇನು ಧರಣಿ ಏನು ಮಾಡಿಲ್ಲ. ಈ ಥರ ಧರಣಿ ಸಾವಿರಾರು ಧರಣಿ ವಿಧಾನಸಭೆ ಅಧಿವೇಶನದಲ್ಲಿ, ಇದಕ್ಕಿಂತ ದೊಡ್ಡ ಧರಣಿ ಮೈಕ್ಗಳು ಕಿತ್ತಾಕಿ ಸ್ಪೀಕರ್ನ ಎಳೆದಾಟ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರೇ ಎಳೆದಾಟ ಮಾಡಿದ್ರು. ಅವಾಗ ಇಲ್ಲದೆ ಕಾನೂನು, ಈಗ ಹೊಸ್ದಾಗಿ ಯಾವುದು ಕಾನೂನನ್ನು ಮಾಡಬೇಡಿ ಅನ್ನೋ ವಿನಂತಿನೂ ಕೂಡ ಸ್ಪೀಕರ್ ಅವ್ರಿಗೆ ನಾವು ಮಾಡಿದ್ದೀವಿ. ಲಾ ಮಿನಿಸ್ಟ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಮಾತಾಡಿದ್ದೀನಿ, ಮುಖ್ಯಮಂತ್ರಿಗೂ ಮಾತಾಡ್ತೀನಿ ನಾನು. ಇದು ಅಸಂವಿಧಾನಿಕ, ಇದನ್ನು ಕೂಡಲೇ ವಾಪಸ್ ತೆಗಿಬೇಕು ಅನ್ನೋ ಮಾತನ್ನು ನಾನು ಹೇಳ್ತೀನಿ. ಇವತ್ತೇನು ತೀರ್ಮಾನ ಮಾಡಿದ್ರಿ ಅಂತ, ಅದೆಲ್ಲ ಅಸಂವಿಧಾನಿಕ ಅಂತ ನಾವು ಅವತ್ತು ಹೇಳಿದ್ರಿ. ಬಟ್ ನೀವು ಮೀಟಿಂಗ್ ಮಾಡಿದ್ರಲ್ವಾ, ಮುಂದಿನ ಹೋರಾಟದ ರೂಪುರೇಷೆ ಏನು ಅಂತ, ಏನು ಕೋರ್ಟ್ ಗೇಟ್ ಹೋಗ್ತೀರಾ? ಅದಕ್ಕೆ ಈಗ ಮಾತಾಡಿದ್ದೀರಿ ಆ 3 ಜನ ಥರ. ಅವರು ನಾವು ಕೂತು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮಾತಾಡಿ ತೀರ್ಮಾನ ಹೇಳಿದ್ಮೇಲೆ ನಾವು ಏನು ಮಾಡಬೇಕು ಅನ್ನೋದನ್ನು ಯೋಚನೆ. ಶಾಸಕರ ಅಮಾನತು ವಿಚಾರದ ಬಗ್ಗೆ ನಮ್ಮ ಲಾ ಮಿನಿಸ್ಟರ್ ಹತ್ರ ಮತ್ತು ಸ್ಪೀಕರ್ ಹತ್ರ ಮಾತಾಡಿದ್ದೀರಿ. ಇದು ಅಸಂವಿಧಾನಿಕ. ಆ ಅಧಿವೇಶನಕ್ಕಷ್ಟೇ ಮಾಡೋವಂಥದ್ದು. ಅಧಿವೇಶನದಲ್ಲಾದಂಥ ಗಲಾಟೆ ಅಧಿವೇಶನದೊಳಗಡೆ ಕ್ರಮ ತೆಗೆದುಕೊಳ್ಬೇಕು. ಅಧಿವೇಶನದ ಹೊರಗಡೆ ನಿಮಗೆ TADA ಕೊಡಲ್ಲ, ನಿಮಗೆ ಕಮಿಟಿ ಭಾಗವಹಿಸಲ್ಲ, ಇದೆಲ್ಲ ಹೇಳುವಂಥದ್ದು ಪ್ರಜಾಪ್ರಭುತ್ವದ ವಿರೋಧಿ ನೆಲೆ. ಅದರಿಂದ ನಾವು ಹೇಳಿದ್ದೀವಿ, ಅಧಿವೇಶನದೊಳಗಡೆ ಏನಾದರೂ ನಮ್ಮ ಕಡೆಯಿಂದ ಲೋಪ ಆಗಿದ್ದರೆ ಅದನ್ನು ನಾವು ಒಪ್ಕೊಳ್ಳೋಕ್ಕೆ ಸಿದ್ಧ ಇದ್ದೀವಿ. ಯಾಕೆಂದರೆ ನಾವೇನು ಹೊಸ್ದಾಗೇನು ಧರಣಿ ಏನು ಮಾಡಿಲ್ಲ. ಈ ಥರ ಧರಣಿ ಸಾವಿರಾರು ಧರಣಿ ವಿಧಾನಸಭೆ ಅಧಿವೇಶನದಲ್ಲಿ, ಇದಕ್ಕಿಂತ ದೊಡ್ಡ ಧರಣಿ ಮೈಕ್ಗಳು ಕಿತ್ತಾಕಿ ಸ್ಪೀಕರ್ನ ಎಳೆದಾಟ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರೇ ಎಳೆದಾಟ ಮಾಡಿದ್ರು. ಅವಾಗ ಇಲ್ಲದೆ ಕಾನೂನು, ಈಗ ಹೊಸ್ದಾಗಿ ಯಾವುದು ಕಾನೂನನ್ನು ಮಾಡಬೇಡಿ ಅನ್ನೋ ವಿನಂತಿನೂ ಕೂಡ ಸ್ಪೀಕರ್ ಅವ್ರಿಗೆ ನಾವು ಮಾಡಿದ್ದೀವಿ. ಲಾ ಮಿನಿಸ್ಟ್ರಿಗೂ ಮಾತಾಡಿದ್ದೀನಿ, ಮುಖ್ಯಮಂತ್ರಿಗೂ ಮಾತಾಡ್ತೀನಿ ನಾನು. ಇದು ಅಸಂವಿಧಾನಿಕ, ಇದನ್ನು ಕೂಡಲೇ ವಾಪಸ್ ತೆಗಿಬೇಕು ಅನ್ನೋ ಮಾತನ್ನು ನಾನು ಹೇಳ್ತೀನಿ. ಇವತ್ತೇನು ತೀರ್ಮಾನ ಮಾಡಿದ್ರಿ ಅಂತ, ಅದೆಲ್ಲ ಅಸಂವಿಧಾನಿಕ ಅಂತ ನಾವು ಅವತ್ತು ಹೇಳಿದ್ರಿ. ಬಟ್ ನೀವು ಮೀಟಿಂಗ್ ಮಾಡಿದ್ರಲ್ವಾ, ಮುಂದಿನ ಹೋರಾಟದ ರೂಪುರೇಷೆ ಏನು ಅಂತ, ಏನು ಕೋರ್ಟ್ ಗೇಟ್ ಹೋಗ್ತೀರಾ? ಅದಕ್ಕೆ ಈಗ ಮಾತಾಡಿದ್ದೀರಿ ಆ 3 ಜನ ಥರ. ಅವರು ನಾವು ಕೂತು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮಾತಾಡಿ ತೀರ್ಮಾನ ಹೇಳಿದ್ಮೇಲೆ ನಾವು ಏನು ಮಾಡಬೇಕು ಅನ್ನೋದನ್ನು ಯೋಚನೆ.